ಮಧುರ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ನಾವು ಎಷ್ಟೋ ಬಾರಿ ಎಷ್ಟೋ ಆಚಾರ ವಿಚಾರಗಳನ್ನ ಪಾಲನೆ ಮಾಡ್ತಾ ಇರ್ತೀವಿ. ಆದರೆ ನಮಗೆ ಅದರ ಹಿನ್ನೆಲೆ ಅಥವಾ ಅದರ ವೈಜ್ಞಾನಿಕವಾದಂತಹ ರೀಸನ್ಸ್ ಗೊತ್ತಿರೋದಿಲ್ಲ. ಅದರಲ್ಲಿ ಒಂದು, ನಾವು ನದಿಯ ಬಳಿ ಬಂದಾಗ ನಮ್ಮ ಹಳೆಯ ಬಟ್ಟೆಗಳನ್ನ ನದಿಗೆ ಎಸೆಯುವುದು. ಯೋಚನೆ ಮಾಡಿ ಅದರ ಹಿನ್ನೆಲೆ ಇರುವಂತಹ ರೀಸನ್ ಏನು ಅಂತ. ನಾವೇನ್ ಮಾಡ್ತೀವಿ, ಬರ್ತೀವಿ, ನದಿಯನ್ನ ಕಲುಷಿತಗೊಳಿಸಿ ಮಾಲಿನ್ಯಗೊಳಿಸಿಬಿಟ್ಟು ಹೋಗ್ತಾ ಇದ್ದೀವಿ. ಆದರೆ ನದಿಯ ಸ್ಥಾನದಲ್ಲಿ ನಾವು ನಮ್ಮ ಪರಿಸರವನ್ನ ಮಾಲಿನ್ಯಗೊಳಿಸೋದಿಲ್ಲ. ಶಾಂಪೂ, ಸೋಪುಗಳನ್ನ ಬಳಸೋದಿಲ್ಲ. ನಾವು ಹುಟ್ಟಿರುವಂತಹ ಬಟ್ಟೆಯನ್ನ ಅಲ್ಲಿ ಅಂದ್ರೆ ನದಿಗೆ, ಸಮುದ್ರಕ್ಕೆ ನಾವು ಎಸೆದು ಹೋಗೋದಿಲ್ಲ. ಬದಲಾಗಿ ಅದನ್ನ ಒಂದು ಕಡೆ ಇಟ್ಟುಬಿಟ್ಟು ನಾವು ಹೋಗ್ತೀವಿ. ಸೊ ನಾವು ಅದನ್ನ ಪಾಲನೆ ಮಾಡೋಣ. ಯಾಕಂದ್ರೆ ನಮ್ಮ ಸಂಸ್ಕೃತಿಯಿಂದ ನಮ್ಮ ಪರಿಸರಕ್ಕೆ ಯಾವುದೇ ಕಾರಣಕ್ಕೆ ಹಾನಿ ಆಗಬಾರ್ದು. ನಮ್ಮ ಸಂಸ್ಕೃತಿಯಿಂದ ನಮ್ಮ ಬೆಳವಣಿಗೆ ಆಗ್ಬೇಕು. ಅದನ್ನ ನಾವು ಮುಂದಿನ ಜನರೇಷನ್ಗೆ ಪಾಸ್ ಮಾಡಬೇಕು. ಯೋಚನೆ ಮಾಡಿ, ನೀವು ಯಾವ ರೀತಿಯಾದಂತಹ ಆಚಾರ ವಿಚಾರಗಳನ್ನ ಪಾಲನೆ ಮಾಡ್ತಿದ್ದೀರಾ, ಅದರ ಒಂದು ಹಿನ್ನೆಲೆ ಏನು ಅಂತ. ಮತ್ತೆ ಭೇಟಿ ಆಗೋಣ. ನಮಸ್ಕಾರ.